ಪಾಂಡಿಚೇರಿಯಲ್ಲಿ ಬಿಜೆಪಿ ಮುಖಂಡನನ್ನ ಬರ್ಬರವಾಗಿ ಕೊಲೆಗೈಯಲಾಗಿದೆ. ಬಾಂಬ್ ಎಸೆದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬಿಜೆಪಿ ಮುಖಂಡ ಸೆಂಥಿಲ್ ರನ್ನ ಕೊಲೆಗೈಯಲಾಗಿದೆ. ಅಪರಿಚಿತ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನ್ಯಾಯಾಂಗ ಸುಧಾರಣೆ ಖಂಡಿಸಿ ಇಸ್ರೇಲಿನಾದ್ಯಂತ ಪ್ರತಿಭಟನೆಗಳು ಭುಗಿಲೆದ್ದಿದ್ದು, ರಾಜಧಾನಿ ಟೆಲ್ ಅವೀವ್ ಮತ್ತು ಇತರ ನಗರಗಳ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಪ್ರತಿಭಟನೆ 11ನೇ ವಾರಕ್ಕೆ ಕಾಲಿಟ್ಟಿದೆ. ಬೆಂಜಮಿನ್ ನೆತನ್ಯಾಹು ಸರ್ಕಾರ ಜಾರಿ ಮಾಡಲು ಮುಂದಾಗಿರೋ ನ್ಯಾಯಾಂಗ ಸುಧಾರಣೆ ಖಂಡಿಸಿ ಈ ಪ್ರತಿಭಟನೆಗಳು ನಡೀತಾ ಇದೆ. ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಅಶ್ರುವಾಯು ಸಿಡಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಹಣದುಬ್ಬರ ದಾಖಲೆಯ 47%ಗೆ ಏರಿಕೆಯಾಗಿದೆ. ಪ್ರತಿ ಕೆಜಿ ಈರುಳ್ಳಿಯ ದರ 225 ರೂಪಾಯಿಗೆ ಏರಿಕೆಯಾಗಿದೆ. ಗೋಧಿ ಚೀಲಗಳನ್ನು ವಿತರಿಸುವಾಗ ಕಾಲ್ತುಳಿತಕ್ಕೆ ಒಬ್ಬ ವ್ಯಕ್ತಿ ಕೂಡ ಸಾವಿಗೀಡಾಗಿದ್ದಾನೆ. ಗೋಧಿ ಹಿಟ್ಟಿನ ದರ 120ರಷ್ಟು, ಅಡುಗೆ ಅನಿಲದ ದರ 108%, ಚಹಾ ದರ 94ರಷ್ಟು, ಡೀಸೆಲ್ ದರ 102ರಷ್ಟು, ಪೆಟ್ರೋಲ್ ದರದಲ್ಲಿ 81ರಷ್ಟು ಏರಿಕೆಯಾಗಿದೆ. ಸಿಎಸ್ಕೆ ತಂಡದ ನಾಯಕ ಎಂಎಸ್ ಧೋನಿ ಚಿದಂಬರಂ ಕ್ರೀಡಾಂಗಣದ ಆಸನಗಳಿಗೆ ಹಳದಿ ಬಣ್ಣ ಬಳಿಯುವ ಮೂಲಕ ಅಭಿಮಾನಿಗಳ ಮನಗೆದ್ದಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ 16ನೇ ಆವೃತ್ತಿಗೆ ಮಾರ್ಚ್ 31ರಂದು ಅದ್ದೂರಿಯಾಗಿ ಚಾಲನೆ ಸಿಗಲಿದೆ. ಇನ್ನು ಸಿಎಸ್ಕೆ ತಂಡದ ನಾಯಕ ಎಂಎಸ್ ಧೋನಿ ಚಿದಂಬರಂ ಕ್ರೀಡಾಂಗಣದಲ್ಲಿ ಭರ್ಜರಿಯಾಗಿ ಅಭ್ಯಾಸ ಮಾಡಿದ್ದಾರೆ. ಆನೆಯೊಂದು ಪುಟ್ಟ ಚೆಂಡಿನೊಂದಿಗೆ ಆಟವಾಡ್ತಾ ಇರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಚೆಂಡನ್ನು ತನ್ನ ಕಾಲಿನಲ್ಲಿ ಒದ್ದು ಆ ಆನೆ ಅದರ ಹಿಂದೆಯೇ ಓಡುತ್ತಾ ತನ್ನ ಆಟದ ಕ್ಷಣವನ್ನ ಎಂಜಾಯ್ ಮಾಡಿದೆ. ಓಡುವ ಭರದಲ್ಲಿ ಒಂದು ಸಲ ಈ ಪುಟಾಣಿ ಆನೆ ಜಾರಿ ಬೀಳುತ್ತೆ. ಆದ್ರೂ ಇದರ ಜೋಶ್ ಮಾತ್ರ ಕಡಿಮೆಯಾಗೋದಿಲ್ಲ.